ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ತಮ್ಮನೇಲಿ ನೋಡಿ ಇವತ್ತು ನಾವೆಲ್ಲ ಹೊಂಟಿವಿ ಅಂಥೇಳಿ. ನಾವು ಅದೀವಿ ಈಗ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ದಾಗ. ನಾವು ರಾಯಚೂರು ಬಸ್ ನಮ್ಗೆ ಈಗ 8 ಗಂಟೆಗೆ ಬರ್ತೈತಿ, ಹೋಗ್ತೀವಿ. ಎಲ್ಲರೂ ನಮ್ಮ ಜೊತೆಗಿರ್ರಿ, ನಿಮ್ಗೆ ನಮ್ಮ ಜರ್ನಿ ಹೆಂಗಿತ್ತು ಅಂತ ಗೊತ್ತಾಗ್ತೈತಿ. ನಾವು ರಾಯಚೂರು ಒಳಗೆ ಅದೀವಿ. ಅಲ್ಲಿಂದ ಬಂದು ಭಾಳ ಹಸಿವಾಗಿತ್ತು ಅಂತ ಹೇಳಿ ಊಟ ಮಾಡಿದ್ವಿ. ಅದಕ್ಕೆ ನಮಗೆ ಸ್ವಲ್ಪ ಅಲ್ಲೇ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಿಮ್ಗೆ ರಾಯಚೂರು ಬಸ್ ಸ್ಟ್ಯಾಂಡ್ ಒಳಗೆ ಬಂದರೆ ಅಲ್ಲಿ 4ನೇ ನಂಬರ್ ಪ್ಲಾಟ್ಫಾರ್ಮ್ಗೆ ಹೋದ್ರೆ ನಿಮಗೆ ಮಂತ್ರಾಲಯ ಬಸ್ ಭಾಳ ಇರ್ತಾವೆ, ಆರಾಮ್ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಮಗಲ್ಲಿ ಊಟ ಮಾಡ್ಕೊಂಡು ನಿಂತಿದ್ದಕ್ಕೆ ಹೊತ್ತಾಗಿದ್ದಕ್ಕೆ ನಮಗಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ನಾವು ಮಂತ್ರಾಲಯ ಬಸ್ ಹತ್ತೀವಿ. ಸ್ಟೇ ಟ್ಯೂನ್ಡ್. ಫೈನಲಿ ನಾವು ಇವತ್ತು ಮಂತ್ರಾಲಯಕ್ಕೆ ಬಂದೀವಿ. ನೋಡ್ರಿ, ಇಲ್ಲೇ ಬಸ್ ಸ್ಟಾಪ್ ಮಾಡ್ತಾವೆ, ಗೌರ್ಮೆಂಟ್ ಬಸ್. ನೆಕ್ಸ್ಟ್ ಇಲ್ಲೇ ನೀವು ಬಸ್ ಇದ್ದ ತಕ್ಷಣ ನಿಮಗೆ ಇಲ್ಲೇ ರಾಯರ್ದು 4 ದಿಕ್ಕಿಗೆ ರಾಯರ್ ಕುಂತಿರೋ ಮೂರ್ತಿದು ಒಂದು ಇದು ಕಾಣಿಸ್ತೈತಿ, ಸರ್ಕಲ್. ಇದೆ ನಿಮ್ಮದು ಗುಡಿ ಎಂಟ್ರೆನ್ಸ್ ರೀ. ಇಲ್ಲೇ ಅಲ್ಲಿ ಕಾಣಿಸುತ್ತಲ್ಲ, ಅಲ್ಲೇ ನಮಗೆ ರೂಮ್ಸ್ದು ಡೀಟೇಲ್ಸ್ ಎಲ್ಲ ಅಲ್ಲಿ ಹೋಗಿ ಕೇಳಿದ್ರೆ ಸಿಗುತ್ತೆ. ಬರ್ರಿ ಎನ್ಕ್ವೈರಿ ಮಾಡೋಣ. ಅಡ್ಡಾಡಿ ಫುಲ್ ಸುಸ್ತಾಗ್ಬಿಟ್ಟಿದ್ರಿ. ಅದಕ್ಕೆ ಒಂದು ಟೀ ಬ್ರೇಕ್ ತೊಗೊಂಡು ಫುಲ್ ಫ್ರೆಶ್ ಮೈಂಡ್ ಮಾಡಿಕೊಂಡು ಆರಾಮ್ ಮಂತ್ರಾಲಯ ಟೂರ್ ಮಾಡೋಣ ಅಂಥೇಳಿ ಈಗ ಟೀ ಕುಡಿಯೋಕೆ ಬಂದೀವಿ. ಬರ್ರಿ ಚಾ ಕುಡಿಯೋನು. ಹಿಂಗೆ ಮುಂದುವರಿತಾ ಇರುತ್ತೆ, ನೋಡ್ತೀರಿ. ಸ್ಟೇ ಟ್ಯೂನ್ಡ್. ಫೈನಲಿ ನಮ್ಗೆ ರೂಮ್ ಸಿಕ್ತು. ನಾವೀಗ ನಮ್ಮ ರೂಮ್ ಮುಂತನ ಅದೀವಿ. ಇದೇ ನಮ್ಮ ರೂಮ್. ಬರ್ರಿ ರೂಮ್ ಹೆಂಗೈತೆ ಅಂತ ತೋರಿಸ್ತೀನಿ. ಇದೇ ನಮ್ಮ ರೂಮು, ನೋಡ್ರಿ. ಇದು ರೂಮ್. ಇಲ್ಲೇ 2 ಬೆಡ್ ಅದಾವು ಮತ್ತು ಫ್ಯಾನಿಂದು ಫೆಸಿಲಿಟಿ ಐತಿ. ಆಮೇಲೆ ರೆಡಿ ಆಗಕ್ಕೆ ಇಲ್ಲೇ ಮಿರರ್ ಐತಿ. ನೆಕ್ಸ್ಟ್ ನಿಮಗೆ ಇಲ್ಲೇ ವಾಶ್ರೂಮ್, ಸ್ನಾನ ಎಲ್ಲ ಅಟ್ಯಾಚ್ ಇರೋದು ಐತಿ. ರೂಮ್ ಮಸ್ತ್ ಐತಿ. ಆಮೇಲೆ ಗೀಝರ್ ಫೆಸಿಲಿಟಿನೂ ಐತಿ. ನೀರು ನಮ್ಗೆ ಅವೈಲೇಬಲ್ ಅದಾವು. ಹಿಂಗೈತಿ ನೋಡ್ರಿ ನಮ್ಮ ರೂಮು.
ನಗು ಸಾಕು. ನೋಡ್ರಿ, ಇದಾಗಿತ್ತು ಇವತ್ತಿಂದು ವಿಡಿಯೋ. ಅಂದ್ರೆ ಇದು ನಮ್ಮದು ಫಸ್ಟ್ ಟೈಮ್ ಜರ್ನಿ. ನನಗೂ ಫಸ್ಟ್ ಸ್ವಲ್ಪ ಭಯ ಇತ್ತು, ಹೆಂಗಿರುತ್ತೆ ಏನೋ ಅಲ್ಲಿ ಫೆಸಿಲಿಟಿ, ನಾವು ಹೋಗ್ತೀವಿ ಹುಡುಗ್ಯಾರು ಅಂತ ಒಂಥರ ಮೈಂಡ್ ಒಳಗೆ ಭಯ ಇತ್ತು. ಬಟ್ ಇಲ್ಲಿ ಬಂದ ಮೇಲಂತೂ ನಂಗೆ ಎಕ್ಸ್ಪೀರಿಯನ್ಸ್ ನನಗಾಗಿದ್ದು ಪರ್ಸನಲಾಗಿ ಹೇಳ್ಬೇಕಂತಂದ್ರೆ ಎಷ್ಟು ಎಲ್ಲ ಸರಳ ಆತಂತ ಹೇಳ್ಬೋದು ಅಷ್ಟೇ ಕೆಲಸ. ಅಂದ್ರೆ ನಮ್ಮ ಮನಸ್ಸಿನ ಭಕ್ತಿ ಹೆಂಗಿರುತ್ತೆ, ನಮ್ಮದು ಭಕ್ತಿ ನಿಜವಾದ ಆಗಿದ್ರೆ ರಾಯರು ನಮಗೆ ಅದು ಏನು ಅಗತ್ಯ ಇರುತ್ತೆ ಅದನ್ನು ಅವರೇ ಪೂರೈಸ್ತಾರೆ ಅಂತ ನನಗೆ ಇವತ್ತು ನಂಬಿಕೆ ಬಂತು. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಈ ಥರ ಇತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ ನೋಡ್ತಾ ಇರಿ ಪ್ಲೀಸ್. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.